ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಮ್ಮ ಸ್ನೇಹಿತ ಮಹೇಶ್ ಕುಮಾರ್ ಅವರ ಒಂದು ತೋಟಕ್ಕೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಒಂದು ಮಹೇಶ್ ಕುಮಾರ್ ಅವರ ತೋಟದಲ್ಲಿ ಹಸಿಮೆಣಸಿನಕಾಯಿ ಆ ಒಂದು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಕೃಷಿಯಲ್ಲಿ ಕೆಲವೊಂದು ಸಲ ಅದೃಷ್ಟ ಕೈ ಕೊಟ್ಟರು ಸಹ ಬುದ್ಧಿವಂತಿಕೆ ಅನ್ನೋದು ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ಆಗುತ್ತೆ. ಸೊ ಈ ಒಂದು ಸಾಧಕ ಬಾಧಕಗಳ ಬಗ್ಗೆ ನಾನು ಈ ಒಂದು ಕೃಷಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮೊಟ್ಟ ಮೊದಲನೇದಾಗಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಅತ್ಯಗತ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಈ ವಿಡಿಯೋ ನೋಡಿದ ಆದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಒಂದು ಕಮೆಂಟ್ ಅನ್ನ ಮಾಡಿ. ಸೊ ರೈತ ಬಂದವರೇ, ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ತಳಿಯನ್ನು ಬೆಳೆಯೋದ್ರಿಂದ ಖರ್ಚು ಕಡಿಮೆ ಬರುತ್ತೆ. ಅದರ ಜೊತೆಗೆ ಒಂದಷ್ಟು ನಿರೀಕ್ಷಿತ ಒಂದು ಲಾಭದಾಯಕ ಒಂದು ಬೆಳೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ತಳಿಯನ್ನು ನಮ್ಮ ರೈತ ಮಹೇಶ್ ಕುಮಾರ್ ಅವರು ಹೇಳ್ತಾರೆ. ಸರ್, ಈ ತಳಿ ಹೆಸರೇನು? ಧೂಮ್ ಅಂತ. ಓಕೆ, ಇದು ಒಂದು ಕ್ರಾಪು ಎಷ್ಟು ದಿನ ಮಟ್ಟಿಗೆ ಇರುತ್ತೆ ಸರ್? ಇದು ಒಂದು ವರ್ಷದವರೆಗೂ ನಿಮಗೆ ಲಾಭದಾಯಕ ಬರುತ್ತೆ ಇದರಲ್ಲಿ. ಸೊ ಇದರಲ್ಲಿ ಈಗ ಟೋಟಲ್ ಒಂದು ಎಕರೆ ಅಂತ ನಾವು ಮಾಡೋದಾದರೆ ಒಂದು ಎಕರೆಗೆ ಎಷ್ಟು ನಾರನ್ನು ನಾವು ಹಾಕ್ಬೋದು? ಒಂದು ಎಕರೆಗೆ 5,000 ನಾರನ್ನು ಹಾಕಬೇಕಾಗುತ್ತೆ. ನೋಡಿ ರೈತ ಬಂದವರೇ, ಆತ್ಮೀಯ ರೈತ ಬಂದವರೇ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಶಿಡ್ಲಘಟ್ಟ ತಾಲೂಕಿನ ಒಂದು ಹಳ್ಳಿಗೆ ಬರ್ತಾ ಇದ್ದೀವಿ. ಸೊ ಈ ಒಂದು ಹಳ್ಳಿಯಲ್ಲಿ ರೈತ ಮಹೇಶ್ ಕುಮಾರ್ ಅವರು ಬೆಳೆದಿರ್ತಕ್ಕಂಥ ಒಂದು ಹಸಿಮೆಣಸಿನಕಾಯಿ ತೋಟಕ್ಕೆ ನಾವು ಒಂದು ಭೇಟಿಯನ್ನು ಕೊಡ್ತಾ ಇದ್ದೀವಿ. ಸೊ ಈ ಒಂದು ತೋಟದಲ್ಲಿ ಅವರು ಯಾವ ಒಂದು ತಳಿಯನ್ನು ಬೆಳೆದಿದ್ದಾರೆ, ಆ ಒಂದು ತಳಿಯ ವಿಶೇಷತೆಗಳೇನು, ಮತ್ತು ಇದರ ಒಂದು ಲಾಭ ಮತ್ತು ನಷ್ಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರ ಮುಖಾಂತರ ತಿಳ್ಕೊಂಬರೋಣ. ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಈ ಒಂದು ತೋಟ ರೈತ ಮಹೇಶ್ ಕುಮಾರ್ ಅವರ ಒಂದು ತೋಟ ಇದು. ಈ ಒಂದು ತೋಟದ ಒಂದು ಕಂಪ್ಲೀಟ್ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಮಹೇಶ್ ಅವರೇ, ಈಗ ಒಂದು ಎಕರೆಗೆ 5,000 ನಾರು ಬೇಕು ಅಂತ ಹೇಳಿದ್ರೆ ಒಂದು ನಾರು ಬೆಲೆ ಏನಾಗುತ್ತೆ? ಒಂದು ನಾರಿಗೆ ಎಷ್ಟಾಗುತ್ತೆ? ಸೊ ಒಂದು ಎಕರೆಗೆ ನೀವು ಎಷ್ಟು ನಾರನ್ನು ಹಾಕ್ತಿದ್ದೀರಾ, ಅದ್ರ ಖರ್ಚು ಎಷ್ಟಾಗುತ್ತೆ? ಒಂದು ಎಕರೆಗೆ 5,000 ನಾರು ಬೇಕಾಗುತ್ತೆ. ಒಂದು ನಾರು ಬಂದು ₹1. ಅಂದರೆ ನಿಮಗೆ 5,000ಕ್ಕೆ 5,000 ರೂಪಾಯಿ ಬೇಕು. ಓಕೆ, ಉಳುಮೆ ಮಾಡಿ ಅದನ್ನು ಒಂದು ಹದ ಮಾಡಿ ಒಂದು ಲೆವೆಲ್ ಇಟ್ಕೊಂಡಿರಬೇಕು ಜಮೀನಿನ. ಓಕೆ, ಒಂದು ವರ್ಷದವರೆಗೂ ಇದರ ಒಂದು ಫಸಲು ಬರ್ತಾನೆ ಇರುತ್ತೆ ನಮಗೆ. ಸೊ ಔಷಧಿಗಳ ಒಂದು ಖರ್ಚು ಏನಾದರೂ ಜಾಸ್ತಿ ಬರುತ್ತೆ ಈ ಒಂದು ಕ್ರಾಪ್ಗೆ? ಔಷಧಿ ಮೆಣಸಿನಕಾಯಿಗೆ ಅಷ್ಟೊಂದು ಬೇಕಾಗಿಲ್ಲ. ಓಕೆ, 15 ದಿನಕ್ಕೆ ಒಂದ್ಸಲಿ ಹೊಡೆದ್ರೆ ಸಾಕು. ಓಕೆ, ಏನೇನು ಸರ್ ಇಲ್ಲಿ ಮೇಜರ್ ಆಗಿ ಈ ಒಂದು ತೋಟಕ್ಕೆ ಅಂದರೆ ಈ ಒಂದು ಹಸಿಮೆಣಸಿನಕಾಯಿ ಗಿಡಕ್ಕೆ ಏನು ರೋಗ ಜಾಸ್ತಿ ಬರುತ್ತೆ? ಜಾಸ್ತಿ ಅಂದರೆ ಟ್ರಿಪ್ಸ್ ರೋಗ. ಅದಾದ್ಮೇಲೆ ಯಾವುದು ಬರಲ್ಲ. ಟ್ರಿಪ್ಸ್ ರೋಗ ಜಾಸ್ತಿ ಬರುತ್ತೆ ಅಷ್ಟೇ. ಸೊ ಯಾವ ಔಷಧಿನ ಇಲ್ಲಿ ಬಳಕೆ ಮಾಡಿದ್ರೆ ಟ್ರಿಪ್ಸ್ ರೋಗ ಕಂಟ್ರೋಲ್ ಆಗುತ್ತೆ? ಜಾಸ್ತಿ ಅಂದರೆ ಇದು ಎಕೋಮೆಟ್ ಒಂದು ಬರುತ್ತೆ, ಅಸೆಪೆಟ್ ಒಂದು ಬರುತ್ತೆ. ಓಕೆ, ಮತ್ತೆ ಇವು ಹೊಡಿತೀವಿ ಅಷ್ಟೇ. ಸೊ ಇಲ್ಲಿ ಔಷಧಿ ಸಿಂಪಡಣೆ ಮಾಡಲೇಬೇಕು. ಓಕೆ, ಸೊ ರೈತ ಬಾಂಧವರೇ, ಟ್ರಿಪ್ಸ್ಗೆ ಏನಾದರೂ ಯಥೇಚ್ಛವಾಗಿ ಕಂಡು ಬಂದರೆ ನೋಡಿ ಈ ರೀತಿ ಆಗುತ್ತೆ. ಗಿಡದಲ್ಲಿ ಒಂದು ಫಸಲು ಸಹ ಚೆನ್ನಾಗಿ ಬಂದಿರೋದಿಲ್ಲ, ನೀವು ನೋಡ್ಬೋದು. ಮಹೇಶ್ ಕುಮಾರ್ ಅವರೇ, ಇಲ್ಲಿ ನೋಡಿ, ಇದಕ್ಕೆ ಸರಿಯಾಗಿ ಔಷಧಿ ಸಿಂಪಡಣೆ ಮಾಡಿಲ್ಲ ಅಂತ ನೀವು ಆಗಲೇ ಹೇಳಿದ್ರಿ ಅಲ್ವಾ? ಸೊ ಔಷಧಿ ಸಿಂಪಡಣೆ ಮಾಡದೇ ಇದ್ದರೆ ನುಸಿ ರೋಗ 100% ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಓಕೆ, ಈಗ ಒಟ್ಟಾರೆಯಾಗಿ ಈಗ ನೀವು ಖರ್ಚು ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಇನ್ನು ಲಾಭದ ವಿಷಯಕ್ಕೆ ಬಂದರೆ 1 kgಗೆ ಮಿನಿಮಮ್ ಏನು ಬೆಲೆ ಸಿಗಬೇಕು ಸರ್ ಈ ಒಂದು ಗಿಡಕ್ಕೆ? ಈಗಿನ ರೇಟ್ಗಳಲ್ಲಿ 80 ರೂಪಾಯಿನಿಂದ 100 ರೂಪಾಯಿ ಗಂಟ ಇದೆ. ಓಕೆ, 1 kgಗೆ. ಸೊ ಮಿನಿಮಮ್ ಎಷ್ಟು ರೇಟ್ ಇದೆ ರೈತರಿಗೆ ಇಲ್ಲಿ ವರ್ಕೌಟ್ ಆಗುತ್ತೆ ಈ ಒಂದು ಕ್ರಾಪಲ್ಲಿ? ಮ್ಯಾಕ್ಸಿಮಮ್ ಅಂದರೆ 25ರಿಂದ ರೇಟ್ ಇದ್ದರೆ, ಓಕೆ, 25 ರೂಪಾಯಿ ರೇಟಿಂದ ಮೇಲೆ ಸಿಗ್ತದೆ ಚೆನ್ನಾಗಿ. ಸರ್, ಒಂದು ಕ್ರಾಪ್ ನಾವು ತೆಗೆದುಕೊಂಡ್ರೆ ಒಂದು ಟೈಮ್ಗೆ ಎಷ್ಟು ಚೀಲ ನಾವು ತೊಗೋಬೋದು ಈ ಒಂದು ಇದರಲ್ಲಿ? ಒಂದು ಎಕರೆಗೆ ನಾವು ಏನಿಲ್ಲ ಅಂದ್ರೂ 15 ಮೂಟೆ ತೊಗೋಬೋದು. 15 ಮೂಟೆ. ಓಕೆ ಸರ್, ಈಗ ಹತ್ರ ಇದನ್ನ ನಾಟಿ ಮಾಡಿ 1 ವರ್ಷ ಆಯ್ತಾ ಬಂತು ಅಂತ ಹೇಳ್ತಿದ್ದೀರಾ. ಇನ್ನು ಎಷ್ಟು ದಿನವರೆಗೂ ಈ ಒಂದು ಕ್ರಾಪ್ ಇಟ್ಕೊಳ್ತೀರಾ? ಇನ್ನೂ 5 ತಿಂಗಳು. ಇನ್ನೂ 5 ತಿಂಗಳು. ಅಂದರೆ ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ 1 ವರ್ಷದ ಮೇಲ್ಪಟ್ಟು ನಾವು ಇಟ್ಕೊಳ್ಬೋದು. ಬೇಸಾಯ ಬೆತ್ತಿರ ಮತ್ತೆ ಗೊಬ್ಬರ ಎಲ್ಲ ಹಾಕ್ಬಿಟ್ರೆ ಇನ್ನೂ ಹತ್ತತ್ರ 5 ತಿಂಗಳು ಇಳುವರಿ ಬರ್ತದೆ ಸರ್. ಒಂದು 5 ತಿಂಗಳು. ಓಕೆ ಸರ್, ನೀವು ಇದು ಎಷ್ಟು ವರ್ಷದಿಂದ ಆರಂಭ ಮಾಡ್ತಾಯಿದ್ದೀರಾ? ಸರ್, ನಾವು ಸುಮಾರು ಒಂದು 5 ವರ್ಷದಿಂದ. ಓಕೆ, ತಮ್ಮ ಪರಿಚಯ ಮಾಡ್ಕೊಳ್ತೀರಾ? ಓಕೆ ಸರ್, ಮಾಡಿಕೊಡ್ತೀವಿ. ವೀಕ್ಷಕರೇ, ರೈತರ ಹೆಸರು ಮಹೇಶ್ ಅಂತ. ಅವರು ಸಹ ಪದವೀಧರರು ಆಗಿದ್ದಾರೆ. ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಸ್ವಂತ ಕೃಷಿ ಭೂಮಿಯಲ್ಲಿ. ಸರ್, ಇದಕ್ಕೆ ಇನ್ನು ರಸಗೊಬ್ಬರಗಳ ಬಗ್ಗೆ ನಾವು ಮಾತಾಡೋದಾದರೆ ಏನೇನು ರಸಗೊಬ್ಬರ ಕೊಡ್ತೀರಾ ಸರ್? ಸರ್, ನಾವು 1261 ಕೊಡ್ತೀವಿ. ಓಕೆ,
ಸಣ್ಣ ನಾರಿದ್ದ ಕಾಯಿ ಚೆನ್ನಾಗಿ ಬಲಿಬೇಕಂದ್ರೆ 19 ಬಿಡ್ತೀವಿ. 19 ಹಾಂ 19 ಮತ್ತು 20 ಬಿಡ್ತೀವಿ ಓಕೆ ಸರ್. ಚೆನ್ನಾಗಿ ಇಳುವರಿ ಬರ್ತದೆ ಸರ್ ಇದು. ಸೊ ಒಂದು ಆವ್ರೇಜ್ ನಾವು ಲೆಕ್ಕ ಹಾಕೋದಾದ್ರೆ ಒಂದು ವರ್ಷಕ್ಕೆ ಅಂತ ನೀವು ಈ ಒಂದು ಕ್ರಾಪ್ ಹೇಳಿದ್ದೀರಾ, 1 ಎಕರೆಗೆ ಎಷ್ಟು ನಿರೀಕ್ಷಿತ ಒಂದು ಲಾಭವನ್ನು ನಾವು ನಿರೀಕ್ಷೆ ಮಾಡ್ಬೋದು ಸರ್ ಅಪ್ರಾಕ್ಸಿಮೇಟ್ ಹೇಳಿ? ಅಪ್ರಾಕ್ಸಿಮೇಟ್ ಅಂದರೆ ಒಂದು 2 ಲಕ್ಷ, 2 ಲಕ್ಷ, ಮ್ಯಾಕ್ಸಿಮಮ್ 2 ಲಕ್ಷದಿಂದ 2.5 ಲಕ್ಷದಿಂದ ಎಬವ್. ಹಾಂ ಎಬೋ. ಓಕೆ ಮಹೇಶ್ ಅವರೇ, ಒಂದು ಗಿಡಕ್ಕೆ ಏನಿಲ್ಲ ಅಂದರೂ ಎಷ್ಟು ಕೆ ಜಿಯನ್ನು ನಾವು ಪಡ್ಕೊಳ್ಬೋದು ಒಂದು ಅಪ್ರಾಕ್ಸಿಮೇಟ್? 1 kg. 1 kg ಅಂದರೆ ಫಸ್ಟಿನ ಲಾಸ್ಟ್ವರೆಗೂ ಅಥವಾ ಒಂದು ಕ್ರಾಪಲ್ಲೇ ಅಷ್ಟು ತೊಗೋಬೋದಾ? ಒಂದು ಕ್ರಾಪಲ್ಲೇ 1 kg ತೊಗೊಬೋದಾ? ಹಾಂ. ಓಕೆ ವರ್ಷಕ್ಕೆ ಇಷ್ಟು ಕ್ರಾಪ್ ಇದನ್ನು ನಾವು ತೊಗೋಬೋದು. ಕಟಾವ್ ಏನಾದರೂ ಮಾಡ್ತೀರಾ ಕಡ್ಡಿನ? ಕಡ್ಡಾವು ಏನು ಮಾಡಲ್ಲ. ಓಕೆ, ಅದೇ ಚೆನ್ನಾಗಿ ಎಲೆ ಎಲ್ಲ ಉದುರ್ಬಿಟ್ಟು ಉದುರ ಆದಮೇಲೆ ಏನು ಮಾಡ್ತೀರಾ ನೀವು? ಮತ್ತೆ ಔಷಧಿ ಸಿಂಪಡಣೆ ಮಾಡ್ತೀವಿ. ಓಕೆ, ಏನೇನು ಔಷಧಿ ಸಿಂಪಡಣೆ ಮಾಡ್ತೀರಾ ಆ ಟೈಮಲ್ಲಿ? ಸರ್ ನಾವು ಇಕೋಮೆಟ್ಟು ಮತ್ತು ಹಸಿಪೆಟ್ಟು. ಓಕೆ ಮಹೇಶ್ ಅವರೇ, ಈಗ ನಿಮಗೆ ಫಸ್ಟ್ ಕ್ರಾಪ್ ಅಂತ ಬಂದಾಗ ಎಷ್ಟು ಮೂಟೆ ಬಂತು ಇದರಲ್ಲಿ? 15 ಮೂಟೆ. 15 ಮೂಟೆ ತೊಗೊಂಡ್ರಿ ನೀವು. ಆಗ ಬೆಲೆ ಏನಿತ್ತು ಸರ್ ಇದು? ಆಗ 35-40. 35 ರೂಪಾಯಿ. ಏನಾದರೂ ವರ್ಕೌಟ್ ಆಯಿತಾ ಆಗ? ಹಾಂ ಹೌದು, 30,000 ರೂಪಾಯಿ ಬಂಡವಾಳ ಹಾಕಿದ್ದೆ. ಓಕೆ, 2.5 ಲಕ್ಷ ಬಂತು. ಅದತ್ರ ನಿಮಗೆ ಇದು ನಾಟಿ ಮಾಡಿದ್ಮೇಲೆ 1 ವರ್ಷದವರೆಗೂ ಇದರ ಒಂದು ಕ್ರಾಪ್ನ ತೊಗೋಬೋದು. 1 ವರ್ಷ. ಸೊ ಇದರ ಮೇಂಟೆನೆನ್ಸ್ ನಿರ್ವಹಣೆ ಯಾವ ರೀತಿ ನೀವು ಮಾಡ್ತೀರಾ? ಕಳೆ ತೆಗೆಯೋದಿರ್ಬೋದು ಅಥವಾ ಔಷಧಿ ಸಿಂಪಡಣೆ ಇರ್ಬೋದು, ಕಾಲಕ್ಕೆ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ಕೊಳ್ತಾ ಬರ್ತೀರಾ ಅಂತ? ಇಲ್ಲ, ಕಳೆ ತೆಗಿತೀವಿ. ಓಕೆ, ಕಳೆ 15 ದಿವಸಕ್ಕೆ ಒಂದ್ಸಲಿ. ಸೊ ಈ ಬಾರಿ ಮಳೆ ಜಾಸ್ತಿ ಬಂದಿರೋದ್ರಿಂದ ಈ ಥರ ಕಳೆ ಜಾಸ್ತಿ ಓಕೆ. ನೋಡಿ ರೈತ ಬಾಂಧವರೇ, ಒಂದು ಕಡಿಮೆ ಖರ್ಚಿನಲ್ಲೇ ಒಂದು ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ಬೋದು. ಅದರ ಜೊತೆಗೆ ಒಂದು ಆರ್ಥಿಕವಾಗಿ ಒಂದಷ್ಟು ಹಣ ಗಳಿಕೆ ಮಾಡೋದಕ್ಕೆ ಇದು ಬೆಸ್ಟ್ ಅಂತ ಹೇಳ್ತಾರೆ ರೈತರು. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಸಾಕಷ್ಟು ಜನರ ಒಂದು ರೈತರ ಒಂದು ಅಭಿಪ್ರಾಯ. ಇನ್ನು ರೈತ ಬಾಂಧವರೇ, ಈ ಒಂದು ಕೃಷಿಗೆ ಯಥೇಚ್ಛವಾಗಿ ರೋಗ ತಗುಲುವಂಥದ್ದು ಅದು ಟ್ರಿಪ್ಸ್ ರೋಗ. ಸೊ ಈ ಒಂದು ಟ್ರಿಪ್ಸ್ ರೋಗಕ್ಕೆ ಒಂದಷ್ಟು ಔಷಧಿಗಳನ್ನು ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ಟ್ರಿಪ್ಸ್ ರೋಗವನ್ನು ಹತೋಟಿಗೆ ತರಬಹುದು. ಸೊ ಒಂದು ವೇಳೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಒಳ್ಳೆ ಕ್ರಾಪ್ ಬಂದಾಗ ಒಳ್ಳೆ ಬೆಲೆ ಸಿಕ್ಕರೆ ನಿಮಗೆ ಒಂದಷ್ಟು ದುಡ್ಡನ್ನು ಇಲ್ಲಿ ಗಳಿಕೆ ಮಾಡೋದಕ್ಕೆ ಒಂದು ಬೆಸ್ಟ್ ಕೃಷಿ ಅಂತಲೇ ಇಲ್ಲಿ ಹೇಳ್ಬೋದು. ಮಿನಿಮಮ್ 25 ರೂಪಾಯಿ 1 kg ಇರಬೇಕು ಅಂತ ಹೇಳ್ತಾರೆ ರೈತರು. ಇದು ಸಾಕಷ್ಟು ಜನರ ರೈತರ ಒಂದು ಮಾತಾಗಿದೆ. ಸೊ ಈ ಥರದ ಒಂದು ಅನೇಕ ಒಂದು ಕೃಷಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ತಿಳಿಸಿಕೊಡುವ ನನ್ನ ಚಾನಲ್ಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅತ್ಯಗತ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಮುಂದಿನ ವೀಡಿಯೋಗೆ ಪ್ರೇರೇಪಣೆ ಸಿಗುತ್ತೆ. ಸೊ ಮೈಕ್ ಇಲ್ಲ ಈ ಒಂದು ವಿಡಿಯೋದಲ್ಲಿ, ಸೊ ಕ್ಷಮೆ ಇರಲಿ. ಇನ್ನು ರೈತ ಬಾಂಧವರೇ, ಕಳೆದ 1 ವರ್ಷದಿಂದ ಇವರು ಆರಂಭ ಮಾಡಿದಂತಹ ಈ ಒಂದು ಕೃಷಿ ಇವರನ್ನು ಕೈ ಹಿಡಿದಿದೆ. ಸೊ ಇವರು ತುಂಬಾ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರು ಕೊಳವೆ ಬಾವಿಯನ್ನು ಕೊರೆಸಿ ಆ ಒಂದು ಕೊಳವೆ ಬಾವಿಯಲ್ಲಿ ಕಡಿಮೆ ನೀರಿನಲ್ಲಿ ಬಂದಂತಹ ಕಡಿಮೆ ನೀರಿನಿಂದ ಸೊ ಈ ಒಂದು ಕೃಷಿಯನ್ನು ಮಾಡಿ ಇವತ್ತು ಸಕ್ಸಸ್ಸನ್ನು ಆಗಿದ್ದಾರೆ. ಬಹಳ ಖುಷಿಯಾಗುತ್ತೆ ಈ ಥರದ ಒಂದು ರೈತರನ್ನು ಭೇಟಿ ಮಾಡಿದಾಗ. ಒಂದಷ್ಟು ಈ ಒಂದು ವಿಡಿಯೋದಲ್ಲಿ ಗಮನಿಸ್ಬೋದು ನೀವು, ಕಳೆ ಜಾಸ್ತಿ ಬಂದಿರತಕ್ಕಂಥದ್ದು. ಯಾಕೆಂದರೆ ಇತ್ತೀಚೆಗೆ ಕಳೆದ 1 ವಾರದಿಂದ ಮಳೆ ಸುರಿದಂಥ ಒಂದು ಎಫೆಕ್ಟ್ ಕಳೆ ಜಾಸ್ತಿ ಬರ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಲಾಸ್ಟ್ ಟೈಮು ನಾನೊಂದು ಸಲ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಆವಾಗ ಅಷ್ಟೊಂದು ಕಳೆ ಇರಲಿಲ್ಲ, ಕಾರಣ ಆಗ ತುಂಬ ಬೇಸಿಗೆ ಇತ್ತು. ಸೊ ಈಗ ಕಳೆ ಜಾಸ್ತಿ ಇರ್ತಕ್ಕಂಥದ್ದು ಮಳೆ ಯಥೇಚ್ಛವಾಗಿ ಬಂದಿರತಕ್ಕಂಥ ಒಂದು ಎಫೆಕ್ಟು. ಸೊ ರೈತ ಬಾಂಧವರೇ, ಈ ಒಂದು ಕೃಷಿಗೆ ಹೆಚ್ಚಿನ ಒಂದು ಬಂಡವಾಳದ ಅಗತ್ಯ ಇರೋದಿಲ್ಲ. ಸೊ ಕಾರಣ ಪ್ರತಿಯೊಬ್ಬರೂ ಪ್ರಯತ್ನ ಪಡ್ಬೋದು ಅಂತಾರೆ ರೈತರು. ಸೊ ಇವರು ಈ ಒಂದು ಗ್ರೀನ್ ಚಿಲ್ಲಿ ಅಂತ ಏನು ನಾವು ಕರಿತೀವಿ, ಸೊ ಈ ಒಂದು ಚಿಲ್ಲಿಯನ್ನು ಬೆಳೆದು ಇವತ್ತು ಯಶಸ್ವಿನೇ ಆಗಿದ್ದಾರೆ. ಈ ಥರದ ಒಂದು ರೈತರನ್ನು ಆಗಾಗ ಭೇಟಿ ಮಾಡೋದ್ರಿಂದ ಅವರ ಒಂದು ಅನಿಸಿಕೆಗಳನ್ನು ತಗೋಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಅವರ ಆರೋಗ್ಯ ಹುಷಾರಿರಲಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅವರನ್ನು ಸಂದರ್ಶನ ಮಾಡಲಿಕ್ಕೆ ಆಗಲಿಲ್ಲ. ಅವರು ಸುಮಾರು ಹೊತ್ತು ಈ ಒಂದು ವಿಡಿಯೋದಲ್ಲಿ ಮಾತಾಡಲಿಕ್ಕೆ ಆಗಲಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅವರ ಒಂದು ಪರಿಚಯವನ್ನು ಅವರ ಒಂದು ಬಾಯಿಯಲ್ಲೇ ಹೇಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಭಾಳ ಖುಷಿಯಾಗುತ್ತೆ ಒಬ್ಬ ಪದವೀಧರ ಈ ಥರದ್ದೊಂದು ಕೃಷಿಗೆ ಕೈ ಹಾಕಿ ಸಕ್ಸಸ್ ಆದಾಗ ತುಂಬಾ ಖುಷಿ ಆಗುತ್ತೆ.
ಸೊ ಪ್ರತಿಯೊಬ್ಬರು ಒಂದು ಪ್ರಯತ್ನ ಅನ್ನೋದು ಪಡ್ಬೋದು. ಯಾಕೆಂದರೆ ಇವತ್ತು ಕೃಷಿಯಲ್ಲಿ ಲಾಭ ಸಿಗ್ತಾ ಇಲ್ಲ, ನಷ್ಟವೇ ಜಾಸ್ತಿ, ಎಫರ್ಟ್ ಜಾಸ್ತಿ ಆಗ್ತಾಯಿದ್ದೀವಿ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದಷ್ಟು ಬುದ್ಧಿವಂತಿಕೆಯಿಂದ ಯಾವ ಸಮಯಕ್ಕೆ ಯಾವ ಬೆಳೆಯನ್ನು ಬೆಳ್ಕೊಂಡ್ರೆ ನಮಗೊಂದಷ್ಟು ಆರ್ಥಿಕವಾಗಿ ಸದೃಢರಾಗಬಹುದು, ಒಂದಷ್ಟು ಕಾಸನ್ನು ನಾವು ಇಲ್ಲಿ ಗಳಿಸ್ಬೋದು ಅನ್ನೋದನ್ನು ರೈತ ಬಾಂಧವರು ತಿಳಿದುಕೊಂಡು ಬೆಳೆಯನ್ನು ಬೆಳಿಬೇಕಾಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಬೆಳೆಯನ್ನು ಬೆಳ್ಕೊಳ್ತಾ ಹೋದರೆ ಕೆಲವೊಮ್ಮೆ ಬೆಳೆಗೆ ಬೆಲೆ ಸಿಗುತ್ತೆ, ಕೆಲವೊಮ್ಮೆ ಬೆಲೆ ಸಿಗೋದಿಲ್ಲ. ಸೊ ಹತಾಶರಾಗ್ಬಿಡ್ತೀವಿ. ಸೊ ಈ ಥರದ ಇನ್ಸಿಡೆಂಟ್ಗಳು ಬಹಳನೇ ಕಂಡು ಬರ್ತಾ ಇರ್ತಕ್ಕಂಥದ್ದು ತಮಗೆಲ್ರಿಗೂ ಗೊತ್ತಿರಲಿ. ಸೊ ರೈತ ಬಾಂಧವರೇ, ಈ ಒಂದು ಕೃಷಿಯ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಯಾಕೆಂದರೆ ಇವರು ಹೊಸ ಕೃಷಿಕರಾಗಿದ್ದು ಈ ಒಂದು ಕೃಷಿಯಲ್ಲಿ ಯಾವುದೇ ರೀತಿಯ ಒಂದಷ್ಟು ಅನುಭವ ಇರೋದಿಲ್ಲ. ಸಾಕಷ್ಟು ಜನರ ಅನುಭವಿಸ್ತಾರ ಒಂದು ಮಾಹಿತಿ ಮೇರೆಗೆ ಈ ಒಂದು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಅದರ ಜೊತೆಗೆ ಪಡೆದಿರ್ತಕ್ಕಂಥ ಒಂದು ಪದವಿಯ ಜೊತೆಗೆ ಈ ಒಂದು ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಖುಷಿಯನ್ನು ತಂದಿದೆ. ಅವರ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಜೀವನದ ಜೊತೆಗೆ ಈ ಒಂದು ಕೃಷಿ ಜೊತೆಗಿನ ಒಂದು ಬದುಕು ಸುಂದರವಾದ ಒಂದು ಬದುಕು ಅಂತಲೇ ಅವರು ಹೇಳ್ತಾ ಇದ್ದಾರೆ. ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ರೈತ ಬಾಂಧವರೇ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂತಹ ಅನೇಕ ಕೃಷಿ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೂ ನನಗೊಂದು ಅವಕಾಶವನ್ನು ಮಾಡಿಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.